ಬ್ಯಾಗ್ ಕೊಡಿಲಿ, ನೀನು ಹೋಗು. ಅರ್ಚನಾ, ಪ್ರಿಯಾ, ಇಬ್ರು ಚೆನ್ನಾಗಿದ್ದೀರಾ? ಏನ್ ಪ್ರಿಯಾ ನೀನು ನನ್ನ ಹತ್ರ ಒಂದು ಮಾತೂ ಹೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನೀನು ಕಾಣೆಯಾಗಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಅಣ್ಣ ಎಷ್ಟು ಗಾಬರಿ ಆದ ಗೊತ್ತಾ? ಇವನನ್ನು ಎಷ್ಟೇ ನಿರಾಕರಿಸಿದ್ರು ಮತ್ತೆ ಮತ್ತೆ ಬರ್ತಿದ್ದಾನಲ್ಲ ಅಂತ ನೋಡ್ತಾ ಇದೆಯಾ ಪ್ರಿಯಾ? ಪ್ರಿಯಾ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ. ನಿನ್ನ ನೋಡ್ದೆ ನನ್ನಿಂದ ಇರೋಕ್ಕಾಗಲಿಲ್ಲ ಪ್ರಿಯಾ. ನಿನ್ನ ಲೆಟ್ರು ಬರೆದಿಟ್ಟು ಮನೆಯಿಂದ ಹೊರಟೋಗಿದೆಯಾ ಅಂತ ಗೊತ್ತಾದ ಕೂಡಲೇ ನಾನು ಉಸಿರೇ ಹೋದಂಗೆ ಆಗೋಯ್ತು ಗೊತ್ತಾ ಪ್ರಿಯಾ? ನಿಮ್ಮ ಮನೆಯವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರ ಹತ್ರ ಹೇಗಾದರೂ ಮಾಡಿ ನನ್ನ ಪ್ರಿಯನ ಹುಡುಕೊಡಿ ಅಂತ ಬೇಡ್ಕೊಂಡೆ. ನಿನ್ನ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಅಕ್ಕರೆ ಪ್ರಿಯಾ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಷ್ಟೇ ಅಲ್ಲ ಪ್ರಿಯಾ, ನೀನು ಹುಡ್ಕೋದಿಕ್ಕೆ ನಮ್ಮ ಅಣ್ಣ ಎಲ್ಲೆಲ್ಲ ಅಲ್ದ ಗೊತ್ತಾ? ನೀನು ಕಾಣೆಯಾಗಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಅಣ್ಣ ಸರಿಯಾಗಿ ಊಟ ಮಾಡಲಿಲ್ಲ, ನಿದ್ರೆ ಮಾಡಲಿಲ್ಲ. ಗರ್ಭಿಣಿಯಾಗಿರೋ ನಿನ್ನ ಬಗ್ಗೆನೇ ಯಾವಾಗಲೂ ಚಿಂತೆ ಮಾಡ್ತಿದ್ದ. ಹೌದು ಪ್ರಿಯಾ, ನೀನು ಯಾವ ತೊಂದರೆನೂ ಇಲ್ಲದೆ ವಾಪಸ್ ಬಂದಿದ್ಯಾ ಅಂತ ಗೊತ್ತಾದ ಮೇಲೇನೆ ನನಗೆ ನಿಜವಾದ ಜೀವ ಬಂದಿದ್ದು. ತಕ್ಷಣ ನೀನು ನೋಡಬೇಕು ಅಂತ ಹಣ್ಣು ಎಲ್ಲ ತಗೊಂಡು ಓಡ್ ಬಂದೆ ನೋಡು. ಜಯಂತಿ, ತಗೋ ಕೊಡು. ಪ್ರಿಯಾ ತಗೋ. ಅರ್ಚನಾ, ಇದೇನಾ ನಿನ್ ಮನೆ? ಇದು ನಮ್ಮನೆ, ಅರ್ಚನಾ ಅಕ್ಕನ ಮನೆ ಅದು. ಓ ಪ್ರಿಯಾ, ನೀನ್ ಯಾಕಿಲ್ಲಿಗೆ ಬಂದೆ? ಪ್ರಿಯಾ, ನೀನು ನನ್ನನ್ನು ಎಷ್ಟೇ ನಿರಾಕರಿಸಬಹುದು, ಆದರೆ ನನ್ನ ಮನಸ್ಸು ತುಂಬ ನೀನು ಹೋಟೆಲ್ ಬೆಳೀತಿರೋ ನನ್ನ ಮಗುನೇ ತುಂಬಿಕೊಂಡಿದೆ ಪ್ರಿಯಾ. ಯಾವಾಗಲೂ ಒಂದು ಸಲ ನಾನು ಸೇಡ್ ತೀರಿಸ್ಕೋಬೇಕು, ನಿನಗೆ ಅವಮಾನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾನು ಬದಲಾಗಿ ನಿನ್ನ ಜೊತೆ ಬಾಳಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನೀನು ನನ್ನ ದೇವತೆ ಅಂದ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ನಾನು ಎಷ್ಟೇ ಜನ್ಮ ಎತ್ತು ಬಂದ್ರೂ ನೀನೇ ನನ್ನ ಹೆಂಡತಿ ಆಗಬೇಕು ಪ್ರಿಯಾ. ಅದೇ ಆಸೆ ಇಟ್ಕೊಂಡು ನಾನು ಇಲ್ಲಿಗೆ ನೋಡೋಕೆ ಬಂದಿರೋದು. ನಿನ್ನ ಬಣ್ಣದ ಮಾತನ್ನ ನಂಬಿ ಮತ್ತೆ ನಾನು ಯಾಮಾರೋದಕ್ಕೆ ತಯಾರಿಲ್ಲ. ಈ ಜನ್ಮದಲ್ಲಿ ನಾನು ಯಾರ ಮುಖ ನೋಡಬಾರ್ದು ಅನ್ಕೊಂಡಿದ್ನೋ ಮತ್ತೆ ಅವ್ರ ಮುಖನೇ ನೋಡೋ ಹಾಗಾಯ್ತು. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಇಲ್ಲಿಂದ ಹೊರಟೋಗು. ಬಯ್ಯಿ ಪ್ರಿಯಾ, ಚೆನ್ನಾಗಿ ಬಯ್ಯಿ. ಆಗ್ಲೂ ನಿನ್ನ ಕೋಪ ಕಡಿಮೆ ಆಗಲಿಲ್ಲ ಅಂದರೆ ನೀನು ಚಪ್ಪಲಿ ತಗೊಂಡು ನನಗೆ ಹೊಡಿ, ಸಂತೋಷವಾಗಿ ಓಡಿಸ್ಕೋತೀನಿ. ಯಾಕೆ ಅಂದರೆ ಆ ಹಕ್ಕು ನಿನಗಿದೆ ಪ್ರಿಯಾ. ತಪ್ಪು ಮಾಡಿರೋ ನಾನು, ಅದನ್ನು ಸಹಿಸ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನಾನು ನೋಡೋಕೆ ಬರಬೇಡ, ಮುಖ ತೋರಿಸ್ಬೇಡ ಅಂತ ಮಾತ್ರ ಹೇಳಬೇಡ ಪ್ರಿಯಾ. ಪ್ರಿಯಾ, ಹೌದು ಪ್ರಿಯಾ, ತಪ್ಪು ಮಾಡಿರೋದನ್ನ ತಿದ್ಕೊಂಡು ಬದಲಾಗಿರೋನ್ನ ಕ್ಷಮಿಸಿ ಒಪ್ಕೋ ಪ್ರಿಯಾ. ಬದಲಾಗಿದ್ದಾನೆ ಅಂತ ಮೊದಲನೇ ಸರಿ ನಂಬಿದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದ್ದು. ಮತ್ತೆ ನಂಬಿ ಮೋಸ ಹೋಗೋದಕ್ಕೆ ನಾನು ತಯಾರಿಲ್ಲ. ಅರ್ಚನಾ ಅವರೇ, ನೀವಾದರೂ ಸ್ವಲ್ಪ ಪ್ರಿಯಾಗೆ ಬುದ್ಧಿ ಹೇಳ್ಬೋದಲ್ಲ? ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಇನ್ಮೇಲೆ ಪ್ರಿಯಾಗೋಸ್ಕರನೂ ಅವಳು ಹೋಟೆಲ್ ಬೆಳೀತಿರೋ ನನ್ನ ಮಗುಗೋಸ್ಕರನೂ ಬಾಳ್ತೀನಿ. ನೀವು ಹೇಳಿದ್ರೆ ಪ್ರಿಯಾ ಖಂಡಿತ ಕೇಳ್ತಾಳೆ. ದಯವಿಟ್ಟು ಹೇಳಿ ಅರ್ಚನಾ ಅವರೇ. ನಮ್ಮ ಅಕ್ಕನ ಹತ್ರ ನಿನಗೇನ್ ಮಾತು? ನೀನ್ ನೋಡಕ್ ಬಂದಿರೋದು ನನ್ನನ್ ತಾನೆ. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ? ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಹೌದು ಪ್ರಿಯಾ, ನಿನ್ನಂಥ ಒಳ್ಳೆ ಹೆಣ್ಣಿನ ಜೊತೆ ಸೇರಿ ಬಾಳೋ ಯೋಗ್ಯತೆ ಭಾಗ್ಯ ಇದ್ಯಾವುದು ನನಗಿಲ್ಲ. ಇನ್ಮೇಲೆ ನನ್ನ ಲೈಫಲ್ಲಿ ಮದುವೆ ಅದು ಇದು ಏನೂ ಇಲ್ಲ. ಅದೇ ನಾನು ಮಾಡಿರೋ ತಪ್ಪಿಗೆ ನಾನು ಕೊಡ್ಕೋತಿರೋಂಥ ಶಿಕ್ಷೆ. ನನ್ನ ಮಗುನ ಹೊತ್ಕೊಂಡಿರೋ ನಿನ್ನನ್ನು, ನನ್ನ ಮಗುನು ಸಾಕಬೇಕಾದ ಕರ್ತವ್ಯ ನಂದು ಪ್ರಿಯಾ. ನಿಮ್ಮಿಬ್ಬರು ನೋಡ್ಕೊಳ್ಳೋ ಜವಾಬ್ದಾರಿನ ನನಗೆ ಕೊಡು ಪ್ರಿಯಾ. ಇದನ್ನು ಮೀರಿ ಇನ್ನು ನಾನು ನೋಡಕ್ಕೆ ಬರಬಾರ್ದು, ನಿನ್ನ ಹತ್ರ ಮಾತಾಡಬಾರ್ದು ಅಂತ ಹೇಳೋದಾದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಹಿಂಜರಿಯೋದಿಲ್ಲ. ಅಣ್ಣ, ಬರ್ತೀನಿ.
ಏನ್ ಪ್ರಿಯಾ ಇದು? ಅವ್ನ್ ಮಾಡಿದ ತಪ್ಪನೆಲ್ಲ ಒಪ್ಕೊಂಡು ನಾನ್ ಬದ್ಲಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ನೀನ್ ಒಪ್ಕೋಬೋದಾಗಿತ್ತು. ಅವನಲ್ಲಿ ಬದ್ಲಾಗ್ತಾನೆ, ಅದಷ್ಟು ಡ್ರಾಮಾನೇ. ಅವನ್ ಡ್ರಾಮಾನ ನನ್ನ ಇಚ್ಛಾ ಅಂತ ನಂಬ್ಕೊಂಡಿದ್ದಕ್ಕೆ ನನಗಿವತ್ತು ಇಂಥ ಪರಿಸ್ಥಿತಿ ಬಂದಿರೋದು. ಏನ್ ನಡೀತಾ ಇದೆ ನನ್ನ ವಟಾರದಲ್ಲಿ? ಯಾರೋ ಬಂದ್ರು, ಮಾತಾಡಿದ್ರು, ನೀನ್ ಅವ್ರಿಗೆ ಬೈದ್ ಕಳಿಸ್ದೆ. ಏನಿದೆ ಅಲ್ಲ? ಅಮ್ಮ, ಈಗ ಬಂದವರು ಇವ್ರನ್ನ ಮದುವೆ ಮಾಡ್ಕೊಳ್ಳೋರು. ಏನದಿ? ಇವಳನ್ನ ಮದುವೆ ಮಾಡ್ಕೊಳ್ಳೋನ? ಹೌದಮ್ಮ, ಇವರಿಬ್ರಿಗೂ ನಿಶ್ಚಿತಾರ್ಥ ಆಗಿ ಕಲ್ಯಾಣ ಮಂಟಪದವರೆಗೂ ಬಂದು ಆಮೇಲೆ ಮದ್ವೆ ನಿಂತೋಯ್ತು. ನನಗಾಗ್ಲೇ ಸಂದೇಹ ಬಂದಿತ್ತು. ಈ ಹುಡುಗಿ ನೋಡಿದ್ರೆ ಬಸ್ರಿ ಆಗಿದ್ದಾಳೆ, ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ಈಗಿನ ಕಾಲದಲ್ಲಿ ಓದ್ಕೊಂಡಿರೋ ಹುಡುಗಿಯರು ಇದನ್ನೆಲ್ಲ ಫ್ಯಾಷನ್ಗಾಗಿ ಮಾಡ್ತಾರೆ. ಇದು ಅದೇ ಕೇಸು ಅನ್ಕೊಂಡಿದ್ದೆ. ಆದ್ರೆ ಇದು ನೋಡಿದ್ರೆ ಬೇರೆ ಕೇಸೇ. ಏನೋ ಅಕ್ಕನ ಮನೆಗೆ ಬಂದಿದ್ದಾಳೆ, 2 ದಿವಸ ಇಲ್ಲೇ ಇದ್ದು ಹೊರಟೋಗ್ತಾಳೆ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಈಗ ನಡೀತಾ ಇರೋದ್ ನೋಡಿದ್ರೆ ಇವಳು ಖಾಯಂ ಆಗಿ ಇಲ್ಲೇ ತಳ ಊರಕ್ ಬಂದಿದ್ದಾಳೆ ಅನ್ನೋ ಹಕ್ಕ ಕಾಣುತ್ತೆ. ಇವಳನ್ನ ಹುಡ್ಕೊಂಡು ಬೆಳಗ್ಗೆ 3 ಜನ ಬಂದಿದ್ರು, ಈಗ 2 ಬಂದ್ರು. ಇದೇನ್ ಕುಟುಂಬದವ್ರು ಇರೋ ಜಾಗ ಅಂತ ತಿಳ್ಕೊಂಡಿದಿರೋ ಅಥವಾ ಬೇರೆ ಏನೋ ನಡೆಯೋ ಜಾಗ ಅಂತ ತಿಳ್ಕೊಂಡಿದಿರೋ? ನನಗಿದೆಲ್ಲ ಸರಿ ಬರಲ್ಲ. ನಾನ್ ಮನೆ ಕೊಟ್ಟಿದ್ದು ನಿನಗೆ, ನಿನ್ನ ಗಂಡನಿಗೆ ಮಾತ್ರ. 3ನೇದವ್ರು ಬಂದು ಸೇರ್ಕೊಂಡ್ರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಎಲ್ಲ ಹೆಚ್ಚಿಗೆ ಬರುತ್ತೆ. ಅದು ಅಲ್ದೆ ಕತ್ತಲ್ ತಾಳಿ ಇಲ್ದೆ ಹೊಟ್ಟೆ ಹೊತ್ಕೊಂಡು ಇವಳು ಈ ವಠಾರದಲ್ಲಿದ್ರೆ ನನ್ನ ವಠಾರದ ಹೆಸರು ಕೆಟ್ಟ ಕೆರ ಹಿಡಿದು ಬಿಡುತ್ತೆ. ನಿನ್ನ ಗಂಡ ಬಂದ ತಕ್ಷಣ ಹೇಳು, ಅಡ್ವಾನ್ಸ್ ವಾಪಸ್ ಕೊಡ್ತಾರೆ, ಮನೆ ಖಾಲಿ ಮಾಡ್ಬೇಕು ಅಂತ. ವಾವ್, ಸೂಪರ್. ಅನಿಸುತ್ತಿದೆ ಯಾಕೋ ಇಂದು ಅಳಿಯಂದ್ರೆ ಮಾವ, ಆ ಬ್ಯಾಂಕ್ ಮ್ಯಾನೇಜರ್ ತ್ಯಾಗರಾಜ್ ಇದಾರಲ್ಲ, ಹಾ, ಅವ್ರ ಹತ್ರ ಲೋನ್ ವಿಷಯವಾಗಿ ಎಲ್ಲ ಮಾತಾಡಿದ್ದೀನಿ. ಅವರು ಕೆಲವು ಡೀಟೇಲ್ಸ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಹೋಗಿ ಬರ್ತೀರಾ? ಅಳಿಯಂದ್ರೆ ಏನು ಯೋಚನೆ ಮಾಡ್ತಿದ್ದೀರಿ? ಅದು ಮಾವ, ಆ ಬ್ಯಾಂಕ್ ಮ್ಯಾನೇಜರ್ ಅಡ್ರೆಸ್ ನಿಮಗೆ ಗೊತ್ತಲ್ವಾ? ನಂಬರ್ 75 18 ಕ್ರಾಸ್ ಮಾಳ್ಗಾಳ. ಫೋನ್ ನಂಬರ್ ನಿಮ್ಮ ಹತ್ರ ಇರಬೇಕಲ್ಲ? ಹಾ, ಇದೆ ಮಾವ. ನೋಡಿ, ನೀವು ಹೋಗೋಕೆ ಮುಂಚೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ. ನೀವು ಹೋಗೋಕೆ ಮುಂಚೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ. ಅಳಿಯಂದ್ರೆ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ? ಮಾವ, ಒಂದು ಮುಖ್ಯವಾದ ವಿಷಯವಾಗಿ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ. ಏನು ಅಳಿಯಂದ್ರೆ ಇದು? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಬಿಲ್ಡಿಂಗ್ ಕಟ್ಸ್ತಿದೀವಿ. ಅದ್ರ ವಿಷಯವಾಗಿ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡ್ಕೊಂಡು ಬನ್ನಿ ಅಂದರೆ ಬೇರೆ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರಿ. ಯಾರ ವ್ಯಕ್ತಿ? ಅದೇ ಮಾವ, ನಮ್ಮ ಬಿಲ್ಡಿಂಗ್ BMP ಅಪ್ರೂವಲ್ ವಿಷಯವಾಗಿ ಆರ್ಕಿಟೆಕ್ಟ್ನ ನೋಡೋದಕ್ಕೆ ಹೇಳಿದ್ರಲ್ಲ, ಅವರು ನೋಡೋದಕ್ಕೆ ಹೋಗ್ಬೇಕಾಗಿತ್ತು ಮಾವ. ಓ ಹಾಗ, ಅದು ಇಂಪಾರ್ಟೆಂಟ್ ಕೆಲಸನೇ. ನೀವೊಂದು ಕೆಲಸ ಮಾಡಿ, ಇವತ್ತು ಅವ್ರನ್ನೇ ಮೀಟ್ ಮಾಡ್ಕೊಂಬನ್ನಿ. ಬ್ಯಾಂಕ್ ಮ್ಯಾನೇಜರ್ನ ನಾಳೆ ಮೀಟ್ ಮಾಡೋರಂತೆ. ಸರಿ ಮಾವ,
ನಾನು ಬರ್ತೀನಿ. ಅಳಿಯಂದ್ರೆ ಮಾವ, ಇನ್ನೊಂದು ಮುಖ್ಯವಾದ ವಿಷಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಕೆಲಸನ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಬನ್ನಿ. ನೀವು ಪ್ರತಿಯೊಂದು ವಿಷಯದಲ್ಲೂ ನನ್ನ ಅಳಿಯ ಅನ್ನೋದನ್ನ ಪ್ರೂವ್ ಮಾಡಬೇಕು. ಏನಮ್ಮ ಪೂಜೆ ಸಾಮಾನು ತಗೊಂಡು ಹೊರಟೆ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಮ್ಮ. ಪರವಾಗಿಲ್ವೇ? ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ದಿನಗಳಲ್ಲಿ ಬಾಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಒಳ್ಳೆ ವಿಷಯನೇ ಬಿಡು. ಸರಿ, 5 ನಿಮಿಷ, ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ, ಇರು. ಅಮ್ಮ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಅದು ದೇವಸ್ಥಾನಕ್ಕೆ ಹೋಗಿ ಕೆಲವು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರಬೇಕು. ಲೇಟ್ ಆಗುತ್ತೆ. ನೀನ್ ಬೇರೆ ಅಪ್ಪನಿಗೆ ಊಟ ಬಡಿಸ್ಬೇಕು. ಟೈಮ್ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಕೂಗಾಡ್ತಾರೆ. ನಾನೇ ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಹೇ ರಮೇಶ, ಬರ ಇಲ್ಲಿ. ಅಣ್ಣ ನಮಸ್ತೆ ಅಣ್ಣ. ಏನ್ ತುಂಬಾ ದಿವಸದಿಂದ ಕಾಣಿಸ್ಲಿಲ್ಲ? ಅಣ್ಣ ನಾನೀಗ ಹಳೆ ಮನೇಲಿಲ್ಲ, ಬೇರೆ ಕಡೆ ಇದ್ದೀನಿ. ಎಲ್ಲ ವಿಷಯ ಗೊತ್ತಾಯ್ತು. ಹಾಗಂತ ನನಗೆ ಉಂಡೆ ನಾಮ ಹಾಕ್ಬೇಕಂತಿದ್ದೀಯಾ? ನಿನ್ನ ತಂಗಿ ಫೀಸ್ ಕಟ್ಬೇಕಂತ 10,000 ರೂಪಾಯಿ ಇಸ್ಕೊಂಡು ಹೋಗಿದ್ಯಲ್ಲ, ಅದ್ರ ಬಡ್ಡಿ ಕಟ್ಬೇಕಂತ ಜ್ಞಾನ ಇಲ್ಲ ನಿನಗೆ? ಜ್ಞಾಪಕ ಇದೆ ಅಣ್ಣ, ಆದ್ರೆ ಯಾಕೋ ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಸ್ವಲ್ಪ ದಿನ ಟೈಮ್ ಕೊಡಿ, ಎಲ್ಲ ಕೊಟ್ಬಿಡ್ತೀನಿ ಅಣ್ಣ. ಪರಿಸ್ಥಿತಿ ಸರಿ ಇಲ್ವಾ? ನೋಡಿದ್ರ ಕಾಣಿಸ್ತಿಲ್ಲ, ಕೆಜಿಗಟ್ಟಲೆ ಹಣ್ಣು ತಗೊಂಡು ಹೋಗ್ತಿದ್ಯಾ? ಅಣ್ಣ ಅದು ನನ್ನ ಹೆಂಡತಿ ಗರ್ಭಿಣಿ, ಅದಕ್ಕೆ ಹಣ್ಣು ಹಂಪ್ಲು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ತಗೊಂಡಿರೋ ದುಡ್ಡು ಬಡ್ಡಿ ಕಟ್ಟ ಯೋಗ್ಯತೆ ಇಲ್ಲ. ನಿಮ್ಮಂತರ ಹೆಂಡತಿ ಮಕ್ಕಳು ಬೇರೆ ಕೇಡು. ನಾನೇನ್ ದಡ್ಡ ಅನ್ಕೊಂಡಿದ್ಯಾ? ತೆಗೆ, ಜೇಬಲ್ ಎಷ್ಟಿದೆ ದುಡ್ಡು? ಅಣ್ಣ ಜಾಸ್ತಿ ಇಲ್ಲ ಅಣ್ಣ, ಮನೆ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಸಾಲ ಕೊಟ್ಟು ಅಲಿತಾ ಇದ್ದೀನಿ, ನಿನ್ನ ಹೆಂಡತಿಗೆ ಹಣ್ಣು ಮನೆ ಖರ್ಚು ಅಂತ ಆರಾಮಾಗಿದೀಯಾ? ಮೊದಲು ದುಡ್ಡು ಎಷ್ಟೆಷ್ಟಿದೆ ತೆಗೀಲಿ. ಅಣ್ಣ ಸ್ವಲ್ಪ ದಿನ ಟೈಮ್ ಕೊಡಿ ಅಣ್ಣ, ಹೇಗಾದ್ರೂ ಮಾಡಿ ನಿಮ್ ದುಡ್ಡನ್ನ ಕೊಟ್ಬಿಡ್ತೀನಿ. ನೀನ್ ಕೊಡೋದಂಗ ಕಾಯಕ್ಕಾಗಲ್ಲ. ನಿನ್ನಿಂದ ಇವತ್ತು ದುಡ್ಡು ವಸೂಲು ಮಾಡ್ಲೇಬೇಕು. ತೆಗೆ, ಎಷ್ಟೇ ದುಡ್ಡು? ಅಣ್ಣ ಕೊಡ್ತೀನಿ ಅಣ್ಣ, ನಾನೇ ಕೊಡ್ತೀನಿ. ಮಿಕ್ಕಿದ ಲೆಕ್ಕ ಆಮೇಲೆ ಲೆಕ್ಕ ಹಾಕೋಣ, ಹೋಗು. ಸರ್, 1 ನಿಮಿಷ ಆಟೋ ನಿಲ್ಲಿಸಿ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಇಲ್ಲಿ ಮೆಜೆಸ್ಟಿಕ್ ಕಾಲೋನಿ ಎಲ್ಲಿದೆ? ಅದಾ, ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗಿ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಮುಂದೆ ಹೋಗಿ ಎಡಗಡೆ ತಿರ್ಕೊಳ್ಳಿ. ಇಲ್ಲಿ ನಿಲ್ಲಿಸಿ 1 ನಿಮಿಷ. ಸರ್, ಇಲ್ಲಿ ನಂಬರ್ 20 ಎಲ್ಲಿ ಬರುತ್ತೆ? ಹಿಂಗೆ ಸ್ಟ್ರೈಟ್ ಮುಂದಕ್ಕೆ ಹೋಗಿ ಸಿಗುತ್ತೆ. ಥ್ಯಾಂಕ್ಸ್. ಹಾ, ಮುಂದೆ ಹೋಗಿ. ಇಲ್ಲೇ ನಿಲ್ಲಿಸಿ. ಅಡ್ರೆಸ್ ಕರೆಕ್ಟ್ ಆಗಿದೆಯಲ್ಲ? ಇದೇ ಅಡ್ರೆಸ್ ಅಲ್ವಾ ಫೋನಲ್ಲಿ ಹೇಳಿದ್ದು? ಹಲೋ, ಏನು ಕನ್ಫ್ಯೂಸ್ ಆಗ್ತಾ ಇದೆಯಾ? ನನ್ನ ಅಂತರಂಗದ ಲೀಲೆಗಳನ್ನ ಕಣ್ಣಾರೆ ಕಂಡು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಕರೆಕ್ಟ್ ಅಡ್ರೆಸ್ಸಿಗೆ ಬಂದು ನೋಡಿದ್ರೆ ಅನಾಥಾಶ್ರಮ ಅಂತ ಬೋರ್ಡ್ ಹಾಕಿದೆ. ಏನು ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಸುಮ್ಮನೆ ನಾಟಕ ಆಡ್ಬೇಡ ರೇವತಿ. ನಾನು ಫೋನಲ್ಲಿ ಮಾತಾಡ್ತಿದ್ದನ್ನ ನೀನು ಕದ್ದು ಕೇಳಿಸ್ಕೊಂಡೆ. ಅದಕ್ಕೆ ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು.
ಅದಕ್ಕೆ ಈ ಅಡ್ರೆಸ್ ಹೇಳಿದ್ದು. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ನಾನೇ ನಿನ್ನನ್ನು ಹುಡ್ಕೊಂಡು ಬರಲಿಲ್ಲ, ದೇವಸ್ಥಾನಕ್ಕೆ ಅಂತ ಬಂದಿದ್ದು. ನೋಡು, ಸುಮ್ಮನೆ ಮ್ಯಾನೇಜ್ ಮಾಡಬೇಡ. ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ರೇವತಿ, ನಿನಗೆ ನನ್ನ ಮೇಲೆ ಪ್ರೀತಿನೂ ಇದೆ, ಆಸೆನೂ ಇದೆ. ಹಾಗೆ ನನಗೂ ಕೂಡ ನಿನ್ನ ಮೇಲೆ ಪ್ರೀತಿನೂ ಇದೆ, ಆಸೆನೂ ಇದೆ. ಅದಕ್ಕೆ ನಾವಿಬ್ರು ಎಲ್ಲದನ್ನು ಮರೆತು ಸೇರಿ ಸಂತೋಷಕ್ಕೆ ಬಾಳೋಣ ಅಂತ ಹೇಳಿದ್ದು. ರೇವತಿ, ಮನಸ್ಸಲ್ಲಿ ಆಸೆ ಇಟ್ಕೊಂಡು ನಾಟಕ ಆಡಬೇಡ. ನನ್ನ ಗಂಡ ಎಲ್ಲಿ ತಪ್ಪು ಮಾಡ್ಬಿಡ್ತಾನೋ ಅಂತ ತಾನೇ ನನ್ನನ್ನು ಇಲ್ಲಿವರೆಗೂ ಹುಡುಕೊಂಡು ಬಂದಿದ್ದು. ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರೇವತಿ. ನಿನಗೆ ನೀನೇ ಮೋಸ ಮಾಡಿಕೊಂಡು ನನಗೂ ಮೋಸ ಮಾಡಬೇಡ. ನಾನಿವಾಗ ನಿನಗೆ ಸುಳ್ಳು ಹೇಳಿ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಆದರೆ ದಯವಿಟ್ಟು ಅದನ್ನು ನಿಜ ಆಗೋಗೆ ಮಾಡಬೇಡ. ಪ್ರಿಯಾ, ನನ್ನ ಮಾತು ಕೇಳು, ಹಠ ಮಾಡ್ಬೇಡ, ಬ್ಯಾಗ್ ಕೊಡಿಲಿ. ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ. ಎಲ್ಲಿರ್ತೀಯ ನೀನು? ನನ್ ಫ್ರೆಂಡ್ಸ್ ತುಂಬಾ ಜನ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ದಾರೆ, ನಾನು ಅಲ್ಲೇ ಉಳ್ಕೋತೀನಿ. ಯಾವ ತೊಂದ್ರೆನೂ ಆಗಲ್ಲಕ್ಕ. ಅದೆಲ್ಲ ಸರಿ ಬರೋದಿಲ್ಲ ಪ್ರಿಯಾ. ನೋಡು, ನೀನ್ ಹೋಗ್ಲೇಬೇಕು ಅಂದ್ರೆ ನಾವೇ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ. ಮೊದ್ಲು ನಿನ್ ಭಾವ ಬರ್ಲಿ ಇರು. ಅಕ್ಕ, ಈ ಮನೇಲಿ ಹುಡ್ಕೋದಿಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ. ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ನಾನು ಹೋಗ್ತೀನಿ. ಏನೇ ಮಾತಾಡ್ತಿದ್ಯಾ ನೀನು? ನೀನ್ ಇಲ್ಲಿರ್ತೀಯ ಅನ್ನೋ ನಂಬಿಕೆಯಿಂದಾನೆ ಅಪ್ಪ ಅಮ್ಮ ನಿನ್ನ ಬಿಟ್ಟು ಹೋಗಿರೋದು. ಕೊಡಿಲಿ, ಎಲ್ಲದಕ್ಕೂ ನಿಮ್ ಭಾವ ಬರ್ಲಿ, ಅಲ್ಲಿವರೆಗೂ ಸುಮ್ಮನೆ ಇರು. ಏನು ನಿಮ್ಮಿಬ್ರದ್ದು ಸಮಸ್ಯೆ? ಸಮಸ್ಯೆ ನಮ್ಮಿಬ್ರದಲ್ಲ, ಓನರ್ ಅಮ್ಮಂದು. ಓನರ್ ಅಮ್ಮಂದ ಏನಂದ್ರು ಅವರು? ಬೆಳಿಗ್ಗೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಬಂದಿದ್ರು. ನೀವ್ ಮನೆಗ್ ಬರ್ಬೇಡಿ ಅಂತ ಹೇಳಿದ್ರಂತೆ. ಆದ್ರೂ ನಮ್ಮಮ್ಮನೆ ಹಠ ಮಾಡಿ ಇವಳನ್ನ ನೋಡ್ಬೇಕು ಅಂತ ಇಲ್ಲಿಗೆ ಬಂದಿದ್ರು. ಮನೆಗ್ ಬಾ ಅಂತ ಕರೆದ್ರು. ಇವಳು ಬರೋದಿಲ್ಲ ಅಂತ ಹೇಳ್ಬಿಟ್ಲು. ಆಮೇಲೆ ಆ ದೀನನ್ನು ಜಯಂತಿ ಅದಕ್ಕೇನು ಬಂದಿದ್ರು.